ಶಿರಸಿಯಲ್ಲಿ ನಿಂತುಕೊಂಡು ಈ ನಾಲ್ವರು ಹಿರಿಯರ ಬಗ್ಗೆ ಮಾತಾಡೋದು ಇನ್ನೂ ಸಂಭ್ರಮದ ಸಂಗತಿ. ಯಾಕಂದರೆ ಈ ನಾಲ್ವರಿಗೂ ಕೂಡ ಶಿರಸಿಯ ಬಗ್ಗೆ ಅತ್ಯಂತ ಆಪ್ತವಾದ ನಂಟಿತ್ತು. ಅವರ ಕರುಳುಬಳ್ಳಿ ಶಿರಸಿಯ ಜೊತೆಗೆ ಸಿಕ್ಕಾಪಟ್ಟೆ ಅಂತಃಕರಣದ ನಂಟಿತ್ತು ಅವರಿಗೆಲ್ಲರಿಗೂ. ಒಂದು ಮಾನವತಾವಾದಿಗಳು, ಸಮಾಜಮುಖಿ ಮಾನವತಾವಾದಿ ಮನಸ್ಸುಗಳ ಒಂದು ಕೂಟ ಈ ನಾಲ್ವರು. ಯಾಕಂದ್ರೆ ನನಗೆ ತಕ್ಷಣ ನೆನಪಾಗೋದು 50ರ ಆ ದಶಕದಲ್ಲಿ ಬೆಳಕು ಅನ್ನುವಂಥ ಒಂದು ಪತ್ರಿಕೆ. ಅದು ರ್ಯಾಡಿಕಲ್ ಹ್ಯುಮ್ಯಾನಿಸ್ಟ್ ಮಾನವತಾವಾದದ ಒಂದು ಪತ್ರಿಕೆ ಬಂತು. ಅದು ಮಜಾ ಅಂದರೆ ಆ ಪತ್ರಿಕೆಯ ಸಂಪಾದಕರು ಗೋಕರ್ಣದಲ್ಲಿ, ಪತ್ರಿಕೆ ಪ್ರಿಂಟ್ ಆಗ್ತಿದ್ದದ್ದು ಧಾರವಾಡದಲ್ಲಿ, ಅದಕ್ಕೆ ಸ್ಥೈರ್ಯ ಕೊಡ್ತಿದ್ದದ್ದು ಶಿರಸಿಯಲ್ಲಿ, ಅದರ ಮುಖ್ಯ ಮತ್ತೊಂದು ಸ್ಥೈರ್ಯ ಕಾರವಾರದಲ್ಲಿ. ಅಂದರೆ ಗೌರೀಶ್ ಕಾಯ್ಕಿಣಿಯವರ ಒಂದು ರೂಪಕ ಇದೆ, ಸಮಾಜ ಅನ್ನುವುದು ಒಂದೇ ಕೋಳಗಂಬದ ಮೇಲೆ ನಿಂತ ಡೇರೆಯಲ್ಲ, ಅದು 1000 ಕಂಬಗಳ ಚಪ್ಪರ ಅಂತ ಒಂದು ಹೇಳ್ತಾರೆ ಅವರು. ಹಾಗೆ ಈ ಪತ್ರಿಕೆ ಎಂಬ ಡೇರೆಗೆ ಎಷ್ಟೊಂದು ಕಂಬಗಳು. ಒಂದು ಕಂಬ ನೀಲೇಕಣಿ ಅಂತ, ಅದು ಶಿರಸಿಯಲ್ಲಿತ್ತು. ಇನ್ನೊಂದು ಕಂಬ ಚಿತ್ತಾಲ್ ಅಂತ ಹೇಳಿ, DV ಚಿತ್ತಾಲರು ಮತ್ತು ಚಿತ್ತಾಲ ಬಂಧುಗಳು 3 ಕಂಬ ಅದು. ಅದು ಹನೇಳಿಯಲ್ಲಿ ಒಂದು ಕಂಬ ಇತ್ತು, ಕಾರವಾರದಲ್ಲಿ ಒಂದು ಕಂಬ ಇತ್ತು. ಸಂಪಾದಕರು ಗೌರೀಶ್ ಕಾಯ್ಕಿಣಿ, ಆ ಕಂಬ ಗೋಕರ್ಣದಲ್ಲಿತ್ತು. ಬೊಮ್ಮಾಯಿ ಆಮೇಲೆ ಅವರು ಅಲ್ಲಿದ್ರು, ಹಾವೇರಿ ಹತ್ರ ಎಲ್ಲೋ ಬೊಮ್ಮಾಯಿ ಅವರು ಅಲ್ಲಿ ಕಂಬ ಇತ್ತು, ಧಾರವಾಡದಲ್ಲಿದ್ದರು, ಅವರು ಅಲ್ಲಿಂದ ನಡೆಸ್ತಾ ಇದ್ರು. ಆಮೇಲೆ ನಮ್ಮ ಡಾಕ್ಟರ್ ಆಮೂರ್ ಅವರು ಧಾರವಾಡದಲ್ಲಿದ್ದರು, ಅವರದನ್ನು ನಮ್ಮ ಪ್ರಸಾರ ಮಾಡ್ತಿದ್ರು. ನೋಡಿ, ಇವೆಲ್ಲ ಸೇರಿ ಆ ಕಾಲಕ್ಕೆ ನವಮಾನವತಾವಾದ ಅಂದರೆ ಸಮಾಜಶೀಲವಾದಂಥ ಮಾನವತಾವಾದ, ಅದಕ್ಕಾಗಿ ತುಡಿದಂಥ ಜೀವಗಳು ಇವರು. ಬಾಡಿಗೆ ಮನೆಯಲ್ಲಿದ್ದವರು, ಪಗಾರ ಸಾಲ್ತಾ ಇಲ್ಲ, ನೌಕರಿ ಇಲ್ಲ. ಅಂಥ ಕಾಲದಲ್ಲಿ ಹೊಸದಾಗಿ ಬಂದಂಥ ಸ್ವಾತಂತ್ರ್ಯಕ್ಕೆ ಅರ್ಹರಾಗೋದಕ್ಕೆ ಜನರನ್ನ, ವಿದ್ಯಾರ್ಥಿಗಳನ್ನ, ಸಮಾಜವನ್ನ ಸಮಾಜಶೀಲ ಮಾಡಬೇಕು, ಶಿಕ್ಷಣ ಕೊಡಬೇಕು. ಬರೀ ಶಿಕ್ಷಣ ABCD 4 1 4 4 2 8 ಕೊಟ್ಟರೆ ಸಾಕಾಗುವುದಿಲ್ಲ. ಅವರಿಗೆ ಸಾಹಿತ್ಯ ಬೇಕು, ಅವರಿಗೆ ಅವರಿಗೆ ಕಲೆ ಬೇಕು, ಅವರಿಗೆ ವಿಜ್ಞಾನ ಬೇಕು, ಅವರಿಗೆ ಸಂಗೀತ ಬೇಕು. ಇವೆಲ್ಲವುಗಳನ್ನ ಒಂದು ಸಂಯುಕ್ತವಾಗಿ ತರಬೇತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಡಿದಂಥ ಜೀವಗಳು ಇವರು. ಹೀಗಾಗಿ ಅವರ ಬಗ್ಗೆ ಒಂದು ನಮ್ಮ ಕನ್ನಡದಲ್ಲಿ, ಒಂದು ಉತ್ತರ ಕರ್ನಾಟಕದ ಕನ್ನಡದಲ್ಲಿ ಒಂದು ಶಬ್ದ ಇದೆ, ಉಜಳಣಿ ಅಂತ. ಪರೀಕ್ಷೆ ಹತ್ತಿರ ಬಂದಾಗ ನಾವು ಉಜಳಣಿ ಮಾಡ್ತಿದ್ವಿ. ಆ ರೀತಿಯ ಉಜಳಣಿ ಕಾರ್ಯಕ್ರಮವನ್ನು ಈಗ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರ ರಿಯಲಿ ಉದ್ಘಾಟನೆ ಮಾಡುವ ಯಾವ ಅರ್ಹತೆನೂ ನನಗಿಲ್ಲ. ನನಗೆ ಯಾವಾಗಲೂ ಒಂದು ಹವ್ಯಾಸ ಇದೆ ಕಳೆದ ಒಂದು 20 ವರ್ಷದಲ್ಲಿ. ಯಾಕಂದ್ರೆ ನಾನು ಕೂಡ ಇವರೆಲ್ಲರ ಥರ ಹೊರನಾಡ ಕನ್ನಡಿಗನಾಗಿದ್ದೆ. ಮಜಾ ಅಂದರೆ ಇದರಲ್ಲಿ ಚಿತ್ತಾಲರ ಬಗ್ಗೆ, VG ಭಟ್ಟರ ಬಗ್ಗೆ, ಆಮೇಲೆ ನಮ್ಮ ಶಾಂತಿನಾಥರ ಬಗ್ಗೆ ಅಂಥ ಗಹನವಾದ ಚರ್ಚೆಗಳು, ಸಂವಾದಗಳು ಅವರಿದ್ದಾಗ ಎಲ್ಲೂ ಆಗಲೇ ಇಲ್ಲ. ಯಾಕಂದ್ರೆ ಅವರೆಲ್ಲ ಹೊರನಾಡ ಕನ್ನಡಿಗರಾಗಿ ಉಳಿದು ಬಿಟ್ರು. ಶಾಂತಿನಾಥರು ಇಲ್ಲಿ ಶಿವಮೊಗ್ಗಕ್ಕೆ ಬಂದ ಮೇಲೂ ಒಂದಿಷ್ಟು ಅಸಾಹಿತ್ಯಿಕ ಕಾರಣಗಳಿಗಾಗಿ ಆಗಿರಬಹುದು ಹೊರತು ನಿಜವಾಗಿ ಅವರನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥ ಕಾರಣಗಳಿಗಾಗಿ ಆಗಲೇ ಇಲ್ಲ. ಆಮೇಲೆ ಗೌರೀಶ್ ಕಾಯ್ಕಿಣಿಯವರು ನಾಡಿನಲ್ಲೇ, ಗೋಕರ್ಣದಲ್ಲೇ ಇದ್ರೂ ಕೂಡ ಅವರ ಬಗ್ಗೂ ಕೂಡ ಏನಾಗಲಿಲ್ಲ. ಹೀಗಾಗಿ ನನಗೆ ಇದು ಬಹಳ ಮಹತ್ವದ್ದು ಅಂತ ಅನಿಸ್ತಾ ಇದೆ. ಅಂದರೆ ಈಗಲಾದರೂ ಒಂದು ಹೊಸ ತಲೆಮಾರಿಗೆ ಅವರನ್ನು ಪರಿಚಯಿಸುವಂಥ ಒಂದು ಕೆಲಸ ಇದು. ಒಂದು ಕುತೂಹಲ, ಯಾರಪ್ಪ ಇವರು, ಏನು? ಈಗಿನ ಹೊಸ ತಲೆಮಾರಿಗಂತೂ ಅವರೆಲ್ಲ ರನ್ನ ಪಂಪ ಕುಮಾರಸ್ವಾಮಿ ಅವರು ಅಂದ್ರೆ ಕುಮಾರವ್ಯಾಸಂತರ ಕಂಡರೂ ಆಶ್ಚರ್ಯವಿಲ್ಲ. ಯಾಕಂದರೆ ಆ ಥರ ಆಗೋಗಿದೆ ಈಗ. ಈಗ ಯಾರಿಗಾದರೂ ನಿನ್ನೊಂದು ಕವಿತೆ ಅಥವಾ ಕಥೆ ಓದು ಅಂತಂದರೆ ಅದರಿಂದ ಏನು ಸಿಗ್ತದೆ ಅಂತ ಅವರು ಕೇಳೋ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮೊನ್ನೆ ಒಬ್ಬವನು ಒಂದು ನಾಟಕ ನೋಡಿ ಬಂದ, ನಂದೇ ಒಂದು ನಾಟಕ, ಜತೆಗಿರುವನು ಚಂದಿರ ಅಂತ, ರಂಗಶಂಕರದಲ್ಲಿ ನೋಡ್ಕೊಂಡು ತುಂಬ ಖುಷಿ ಪಟ್ಕೊಂಡು ಹೊರಗಡೆ ಬಂದವನಿಗೆ ಯಾರೊಬ್ಬರು ಕೇಳಿದ್ರು, ಹೇಗಣಿಸ್ತು ನಾಟಕ ಅಂತ. ಆ ವ್ಯಕ್ತಿ ಅವನ ಲೈಫಲ್ಲಿ ನಾಟಕನೇ ನೋಡಿರ್ಲಿಲ್ಲ. ಅವನು ಪಾಪ 3 ತಾಸಿನ ನಾಟಕ ನೋಡ್ಕೊಂಡು ಹೊರ ಬಂದವ, ಏನು ಸೂಪರ್ ನಾಟಕ ಸಾರ್, 3 ತಾಸು ರೀಟೇಕ್ ಇಲ್ಲದೆ ಮಾಡಿದ್ದಾರೆ ಅಂದ. ರೀಟೇಕ್ ಇಲ್ಲದೆ ನಾಟಕ ಮಾಡಿದ್ದಾರೆ ಹೇಳ್ತಾನೆ ಅವನು. ಅಂದರೆ ಅವನಿಗೆ ನಾಟಕದ ಪರಿಕಲ್ಪನೆನೇ ಇಲ್ಲ. 3 ತಾಸು ಸ್ಟೇಜ್ ಮೇಲೆ ನಿಂತುಕೊಂಡು ನಾಟಕ ಮಾಡಿದ್ದಾರೆ ಅನ್ನೋದನ್ನ ಅವರು ರೀಟೇಕ್ ಇಲ್ಲದೆ ಮಾಡಿದ್ರು ಅಂತಾನೆ. ಅಂದರೆ ಆ ಥರದ ಒಂದು ವಿಚಿತ್ರವಾದ ಒಂದು, ಅಂದರೆ ಈ 3 ಮಿನಿಟಿನ 3 ಸೆಕೆಂಡಿನ ರೀಲ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಒಂದು ಹೊಸ ತಲೆಮಾರು ಇದ್ದಾಗ
ಮತ್ತೆ ಅದೊಂದು ಈ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ಟೆಹರಾವ್ ಅಂತ ಹೇಳ್ತಾರೆ, ಒಂದು ಒಂದು ವಾಯ್ಸಲ್ಲಿ ಒಂದು ಟೆಹರಾವ್ ಬೇಕು ಅಂತಾರೆ, ಒಂದು ನಿಲ್ಲುವಂತಹ ಗುಣ, ಅದು ನಿಂತು ಒಂದು ಪಾಸ್, ಆ ಪಾಸಿನ ಗುಣವನ್ನ ಮತ್ತೆ ತರುವಂತಹ ಒಂದು ಅವಶ್ಯಕತೆ ಇರುವಂತಹ ಕಾಲ ಇದು. ಇಂಥ ಕಾಲದಲ್ಲಿ ಈ ನಾಲ್ವರ ಬಗೆಗಿನ ಒಂದು ನಿಂತು ಅವಲೋಕನ ಮಾಡುವಂಥ ಒಂದು ಪಾಸಿನ ಆವರಣವನ್ನ ಈ ಒಂದು ಸಾಹಿತ್ಯ ಸಹವಾಸ ನಿರ್ಮಾಣ ಮಾಡ್ತಾ ಇರುವುದು ನನಗಂತೂ ತುಂಬಾ ಅಭಿಮಾನದ ಸಂಗತಿ. ಈ 4 ಜನರದ್ದು ಡಿಸ್ಟಿಂಕ್ಟ್ ವಾಯ್ಸ್ ಅಂತಿದ್ದೀನಿ ನಾನು. ಅವ್ರದ್ದೆಲ್ಲ ವಾಯ್ಸ್, ಪ್ರತಿಯೊಬ್ಬರದ್ದು ಒಂದು ವಾಯ್ಸ್ ಇದೆ, ಒಂದು ಧ್ವನಿ. ನಾವು ವಿ ಆರ್ ಲಿವಿಂಗ್ ಇನ್ ಎ ಟೈಮ್ ಆಫ್ ಸೌಂಡ್. ನಾವು ಸೌಂಡಿನ ಕಾಲದಲ್ಲಿದ್ದೇವೆ ಈಗ. ಕಳೆದ 5-6 ದಿವಸದಿಂದಂತೂ ಆ ಸೌಂಡ್ ಹ್ಯಾಸ್ ಬಿಕಮ್ ಎ ಫ್ರೆನ್ಸಿ. ನಮಗೀಗ ಎಲ್ಲ ಸೌಂಡು ಒಂದೇ, ನ್ಯೂಸ್ ರೀಡರ್ ಸೌಂಡು ಒಂದೇ, ಕಾರ್ಯಕ್ರಮ ನಿರೂಪಣೆಯ ಸೌಂಡು ಒಂದೇ, ಆರ್ಕೆಸ್ಟ್ರಾ ಸೌಂಡು ಒಂದೇ, ಪಟಾಕಿ ಹೊಡೆಯುವ ಸೌಂಡು ಒಂದೇ, ಎಲ್ಲ ಸೇರಿ ಒಂದು ಸೌಂಡು. ನಮಗೆ ಗಲಾಟೆ, ಅಬ್ಬರ, ಸೌಂಡು, ಮಜಾ ಬಂತು ಅಂದ್ರೆ ಸೌಂಡು. ವಾಯ್ಸ್ ಇಲ್ಲ ಅಲ್ಲಿ, ಒಬ್ಬ ಮನುಷ್ಯನ ವಾಯ್ಸ್ ಇಲ್ಲ. ಅದೇನದು ವಾಯ್ಸು? ಕಲೆಕ್ಟಿವ್ ವಾಯ್ಸ್ ಕೂಡ ಬೇರೆ ವಾಯ್ಸ್ ಅದು. ಇವರೆಲ್ಲರದ್ದು ವಾಯ್ಸ್ ಇತ್ತು. ದರ್ ವಾಸ್ ಎ ವಾಯ್ಸ್, ಪ್ರತಿಯೊಬ್ಬರದ್ದು ಒಂದು ವಾಯ್ಸ್ ಇತ್ತು. ಅಂಡ್ ಇಟ್ ವಾಯ್ಸ್ಡ್ ಸಮಥಿಂಗ್ ವೆರಿ ವೆರಿ ಪೆಕ್ಯುಲಿಯರ್ ಟು ದ ಹ್ಯೂಮನ್ ಪ್ಲೈಟ್ ಅಂಡ್ ಪ್ರಿಡಿಕಮೆಂಟ್. ಮನುಷ್ಯನ ಒಂದು ಪಾಡಿನ ಬಗ್ಗಿನ ಒಂದು ವಾಯ್ಸು. ಆಗಷ್ಟೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಕಡು ಬಡತನ ಇತ್ತು, ದಾರಿದ್ರ್ಯ ಇತ್ತು, ಶಿಕ್ಷಣ ಇರಲಿಲ್ಲ, ಎಷ್ಟೊಂದು ಪ್ರಾಬ್ಲಮ್ಗಳಿದ್ವು. ಆಗ ಎಷ್ಟೆಲ್ಲ ಸವಾಲುಗಳನ್ನ ಎದುರುಗಡೆ ಇದ್ವು. ಆ ನಡುವೆ ಒಟ್ಟಿಗೆ ಹೋಗ್ಬೇಕಿತ್ತು. ಅದರ ನಡುವೆ ಬೆಳಕಿಗಾಗಿ ಹಂಬಲಿಸಿದವರು ಇವರೆಲ್ಲ. ಆದರೂ ಪಾಸಿಟಿವ್ ಆಗಿದ್ದವರು, ಒಟ್ಟಿಗೆ ಹೋಗೋಣ ಅಂತ. ವಿ ಜಿ ಭಟ್ರು 1955 ಬಂಡಾಯದ ಪದ್ಯ ಬರೆದವರು ಅವರು. 1955 ಅವ್ರದ್ದು ಒಂದು ಲೈನ್ ಹೇಳ್ತೀನಿ, ಅದ್ಭುತ. ಅಂತ ವಿಕಟ ಕವಿ. ನಾನು ಅವ್ರನ್ನ ಕನ್ನಡದ ಚಾರ್ಲಿ ಚಾಪ್ಲಿನ್ ಅಂತ ಕವಿತೇನೆ. ವಿ ಜಿ ಭಟ್ರು ಕನ್ನಡದ ಚಾರ್ಲಿ ಚಾಪ್ಲಿನ್. ಯಾವಾಗಲೂ ಸಾವಿನ ಸಮ್ಮುಖದಲ್ಲಿ ಕಣ್ಣು ಹೊಡಿತಾರೆ ಅವರು, ವಿ ಜಿ ಭಟ್ರು. ಅವ್ರು ಒಂದ್ ಕಡೆ ಹೇಳ್ತಾರೆ, ಕವಿತಾ ಬಂದಾಗ ಬರೆತೇನೆ, ಬರೆದಿದ್ರೆ ಗೊರೆತೇನೆ, ಇವನ ಗುರ್ತದೆ ಅಂತ ಬರ್ತದೆ ಅಂತಾರು. ಅಂದ್ರೆ ಇವನು ಗುರ್ತದೆ ಅಂತೆ, ಯಾರಿಗೆ? ಕವಿತೆಗೆ ಇವನು ಗುರ್ತದೆ ಅಂತ ಬರ್ತದೆ ಅಂತೆ. ಎಷ್ಟು ಸಲೀಸಾಗಿ ಸರಳವಾಗಿ ಬರೀತಾರೆ ಅವರು. ಆಮೇಲೆ ತುಂಬಾ ತುಂಟತನದ ಪದ್ಯಗಳನ್ನು ಬರೆದಿದ್ದಾರೆ ಅವರು, ಭಯಂಕರ ತುಂಟತನದ ಪದ್ಯಗಳು. ಆ ಕಾಲಕ್ಕೆ ಯು ಕೆನಾಟ್ ಇಮ್ಯಾಜಿನ್. ವಿವಾಹ ಬಾಹಿರ ಆಕರ್ಷಣೆಯ ಪದ್ಯಗಳನ್ನು ಬರೆದಿದ್ದಾರೆ, ಮಿಸ್ಚೀಫ್ ಮಾಂಗರ್ ಆ ಪದ್ಯಗಳನ್ನು ಬರೆದಿದ್ದಾರೆ. ಅವರು ಒಂದು ಪದ್ಯ ಬರೆದಿದ್ದಾರೆ, ಅದು ನನಗೂ ಅನ್ವಯ ಆಗೋ ಹಾಗಿದೆ. ಅಂದ್ರೆ ಆಗ ಅವರಿಗೆ ನಾನು ಗೊತ್ತಿರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ. ಈಗ ನನಗೂ ಅನ್ವಯಿಸ್ಕೊಳ್ತೇನೆ ಅದನ್ನ. ಯಾಕೆ ನನ್ನ ಅಪ್ಪನೂ ಇಲ್ಲಿರೋದ್ರಿಂದ, ಅವರು ದಪ್ಪ ಪುಸ್ತಕ ಬರೆದಿರೋದ್ರಿಂದ. ಅದರ ಅಪ್ಪ ಅಲ್ಲ, ಈ ಕವಿತೆ ಹೆಸರು ಮಂಗನ ಅಪ್ಪನ ಮಹಾಗ್ರಂಥ ಅಂತ. ಕವಿತೆ ಹೆಸರು ಮಂಗನ ಅಪ್ಪನ ಮಹಾಗ್ರಂಥ. ಇದು ನನ್ನನ್ನು ಮಂಗ ಅಂತ ನೀವು ತಿಳ್ಕೊಳ್ಳಿ ಅಷ್ಟೇ. ಅದರ ಅಪ್ಪ ಬಹಳ ದಪ್ಪ ಪುಸ್ತಕವನ್ನು ಬರೆಯಿತು, ಅದನ್ನು ಏರಿ ಕೆಳಗೆ ಹಾರಿ ಅದರ ಕಾಲು ಮುರಿಯಿತು. ನನಗಿದು ಸರಿಯಾಗಿ ಅಪ್ಲೈ ಆಯಿತು ಅನ್ಕೊಂಡೆ ನಾನು. ಇನ್ನೊಂದು ಬಹಳ ಚೆನ್ನಾಗಿದೆ ಅದು. ಇದು ಪ್ರಿಂಟ್ ಆಗಿದೆಯಲ್ಲೋ ಗೊತ್ತಿಲ್ಲ, ಅದು MG ಹೇಳಬೇಕು. ವೇದಗಳ ಧಾಟಿಯಲ್ಲಿ ಕವಿತೆಗಳ ಗೀಚಿದನು ಅಂಬಿಕಾ ತನೆಯ ದತ್ತ. ವೇದಗಳ ಧಾಟಿಯಲ್ಲಿ ಕವಿತೆಗಳ ಗೀಚಿದನು ಅಂಬಿಕಾ ತನೆಯ ದತ್ತ. ಇದರ ಅರ್ಥವೇನೆಂದು ಕೇಳಿದರೆ ತಿರುಗಿ ನೋಡಿದನು ಕೀರ್ತಿಯತ್ತ ಅಂತ. ಕೀರ್ತಿನಾಥ್ ಗುರುತುಕೊಟ್ಟಿಯತ್ತ ಒಂದು ಸಣ್ಣ ಸೂಚನೆ. ಇವೆಲ್ಲ ಪ್ರೈವೇಟ್ ಕವಿತೆಗಳಿರ್ಬೋದು, ಬಟ್ ಈ ಥರದ ಕಟಕಿಗಳು, ಕಡು ಬಡತನದಲ್ಲಿ ಬೆಂದವರು, ಯಾವತ್ತೂ ಅವರು ಕಡು ಬಡತನದ ಬಗ್ಗೆ ಅದನ್ನು ನಂಜು ಮಾಡಿಕೊಳ್ಳದೇನೆ ಅದನ್ನ ವಿಜಾಪುರ, ಸಾಂಗ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಲಿತು ಬಾಂಬೆಗೆ ಹೋಗಿ ಖಾದಿ ಗ್ರಾಮೋದ್ಯೋಗದಲ್ಲಿ ಕೊನೆ ತನಕ ಇದ್ದು ಇಡೀ ಆಯುಷ್ಯ ಬಾಂಬೆಲ್ಲೇ ಉಳಿದ್ರು ಅವರು. ಶಾಂತಿನಾಥ್ ದೇಸಾಯಿ ವಾಸ್ ಎ ಹೀರೋ ಫಾರ್ ಅಸ್. ಯಾಕಂದ್ರೆ ಅವರು ಲಿಬರೇಟೆಡ್ ಅಸ್.
ನನ್ನ ಪ್ರಕಾರ ಯಾರು ಲಿಬರೇಟ್ ಮಾಡ್ತಾನಲ್ಲ ಅವನು ನಿಜವಾಗಿಯೂ ನಮಗೆ ಇಷ್ಟ ಆಗ್ತಾನೆ. ನಮ್ಮನ್ನು ಹಿಡಿದಿರುವಂತಹ ಲೇಖಕ ಇಷ್ಟ ಆಗೋದಿಲ್ಲ. ನಮ್ಮನ್ನ ಬಿಡುಗಡೆ ಮಾಡುವಂಥ ಲೇಖಕ ನಮಗೆ ಇಷ್ಟ ಆಗ್ತಾನೆ. ಆ ತನಕ ನಾವು ಹೀಗೆ ಬರೆದ್ರೇನೆ ಒಳ್ಳೆ ಬರಿಬೇಕು, ಹೀಗೆ ಬರಿಬೇಕು, ಈ ಥರದ ಯಾವ ಆಕರ್ಷಣೆಯನ್ನು ಆಮಿಷವನ್ನು ಒಡ್ಡದೆ, ಆ ಥರದ ಯಾವ ಜಿಡ್ಡು